ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಬದಲಾವಣೆಯ ನಿರೀಕ್ಷೆಯಲ್ಲಿ ಬಿಜೆಪಿಗರಿದ್ದಾರೆ. ಏನು ಬದಲಾವಣೆ? ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಾರಥಿಯ ಆಯ್ಕೆ ಆಗುತ್ತಾ ಅನ್ನೋ ಕುತೂಹಲ. ಇವತ್ತು ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡ್ತಾರೆ. ಬಹುದಿನಗಳಿಂದ ಕಾಯ್ಕೊಂಡು ಕೂತಿದ್ರು. ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಿದ್ದಂಗೆ ನಮ್ದಾಗತ್ತಂತೆ, ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಸೆಲೆಕ್ಟ್ ಮಾಡಿ ಅನೌನ್ಸ್ ಮಾಡ್ತಿದ್ದಂಗೆ ನಮ್ದು ಮಾಡ್ತಾರಂತೆ ಅಂತ. ಸೊ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರನ್ನೂ ಕೂಡ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಹಲವು ದಿನಗಳ ಕಗ್ಗಂಟಿಗೆ ಹಾಕಿದ್ರೆ ಮುಕ್ತಿ ಸಿಗುತ್ತಾ? ತಾರ್ಕಿಕ ಪರಿಹಾರ ಸಿಗುತ್ತಾ? ವಿಜಯೇಂದ್ರ ಅವರೇ ಮುಂದುವರಿತಾರಾ? ಹೊಸ ಹೆಸರು ಘೋಷಣೆ ಮಾಡ್ತಾರಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ನ ನಡೆ. ಭಿನ್ನಮತೀಯರು, ಅಸಮಾಧಾನಿತರು ಅಂತ ಅನ್ನಿಸ್ಕೊಂಡವರೆಲ್ಲ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ರು. ನೀವು ನಿಮ್ಮ ಪಾಡಿ ಕೆಲಸ ಮಾಡಿ ಯಾವಾಗ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ರು. ಇದೀಗ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಈ ಅಸಮಾಧಾನಿತರು. ಮೊದಲ ದಿನದಿಂದಲೂ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿದಲ್ಲಿಂದನೂ ಅವ್ರಿಗೆ ಅಸಮಾಧಾನ ಇತ್ತು. ಅದರಲ್ಲೂ ಅವರ ಅಧಿಕಾರಾವಧಿ ಮುಗಿದ ಮೇಲೆ ಅದು ಸ್ವಲ್ಪ ಜಾಸ್ತಿನೇ ಆಯಿತು. ಅಧಿಕಾರಾವಧಿ ಮುಗಿದಿದ್ದೆ ಇನ್ನು ಇವ್ರನ್ನ ಇಟ್ಕೊಂಡು ಕೂತ್ರೆ ಹೆಂಗೆ? ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಮಾಡ್ತೀವಿ ಅಂತ ಹೈಕಮಾಂಡ್ ಮುಂದಕ್ಕೆ ಹಾಕೊಂಡೇ ಬಂದಿತ್ತು. ಇದೀಗ ಈಗಲಾದರೂ ಆಯ್ಕೆ ಮಾಡ್ತಾರಾ ಅನ್ನೋ ಪ್ರಶ್ನೆ, ಅಥವಾ ವಿಜಯೇಂದ್ರ ಅವರೇ ಇನ್ನುಳಿದ ವರ್ಷಗಳಿಗೂ ಕೂಡ ಮುಂದುವರಿತಾರೆ ಅಂತ ಅನೌನ್ಸ್ ಮಾಡ್ತಾರಾ ಅನ್ನೋದು ಕೂಡ ಪ್ರಶ್ನೆ. ಎರಡರಲ್ಲಿ ಒಂದಾಗಬೇಕು. ಒಂದು, ವಿಜಯೇಂದ್ರ ಅವರನ್ನು ಬದಲು ಮಾಡಿ ಬೇರೆ ಇನ್ಯಾರನ್ನು ಆ ಸ್ಥಾನಕ್ಕೆ ತರಬೇಕು. ಇಲ್ಲ, ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನೋದನ್ನಾದರೂ ಅನೌನ್ಸ್ ಮಾಡಬೇಕು. ಯಾಕಂದರೆ ಅಧಿಕಾರಾವಧಿ 1 ಟರ್ಮ್ ಮುಗ್ದು ಹೋಗಿದೆ. ಸೊ ಆ ಕಾರಣಕ್ಕಾಗಿ ಹಾಗಾಗಿ ನಿರೀಕ್ಷೆಯನ್ನು ಇಟ್ಕೊಂಡು ಕೂತಿದ್ದಾರೆ. ಬಹುದಿನಗಳ ಕಗ್ಗಂಟು. ಕೆಲವು ನಾಯಕರುಗಳು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ಬಿಟ್ರು. ಕಾರಣ ಏನು ಅಂತಂದರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡ್ತಾ ಇಲ್ಲ ಅಂತ. ಯಾವುದಕ್ಕೂ ಅವ್ರು ಹೋಗಲೇ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ. ಈ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಬಿಜೆಪಿಯಲ್ಲಿ ಒಬ್ಬರು ಹೊರಗಡೆನೂ ಹಾಕ್ಬಿಟ್ರು. ಇಷ್ಟೆಲ್ಲ ಬೆಳವಣಿಗೆ ಆಗಿರಬೇಕಾದ್ರೆ ಇವತ್ತು ಉತ್ತರ ಪ್ರದೇಶದ ಹೆಸರನ್ನು ಘೋಷಣೆ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ರಾಜ್ಯದ ಹೆಸರನ್ನು ಕೂಡ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು ಬಿಜೆಪಿಯ ಕೆಲವು ನಾಯಕರುಗಳು, ಕೆಲವು ಕಾರ್ಯಕರ್ತರು ಕಾಯ್ಕೊಂಡು ಕೂತಿದ್ದಾರೆ. ವಿಜಯೇಂದ್ರ ಅವರು ಆಲ್ರೆಡಿ ಹೇಳಿಬಿಟ್ರು, ನಾನೇ ಮುಂದೆ ಇರ್ತೀನಿ, ನಾನೇ ಮುಂದುವರಿತೀನಿ ಅನ್ನೋದನ್ನು ಹೇಳಿಬಿಟ್ರು. ಆದರೂ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಸಣ್ಣದಾದಂಥ ನಿರೀಕ್ಷೆ, ಇಲ್ಲ ವಿಜಯೇಂದ್ರ ಅವರನ್ನು ಕೆಳಗಿಳಿಸ್ತಾರೆ, ಬೇರೆ ಇನ್ಯಾರಿಗಾದರೂ ಅವಕಾಶವನ್ನು ಕೊಡ್ತಾರೆ ಅಂತ ಬಿಜೆಪಿಗರು ಕಾಯ್ಕೊಂಡು ಕೂತಿದ್ದಾರೆ. ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಈ ಥರ ಮುಂದಕ್ಕೆ ಹಾಕ್ಕೊಂಡು ಹೋಗೋದು ನಡೆಯಲ್ಲ. ಬಟ್ ಇಲ್ಲಿ ರಾಜ್ಯ ಬಿಜೆಪಿಯ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರೋದಂತೂ ಹೌದು.